ನಮ್ಮ ಬೆಂಗಳೂರಿನ ಶಿವಾನಂದ್ ಸರ್ಕಲ್ ಹತ್ರ ಬೆಳಗ್ಗೆ 4:30 ಸುಮಾರಿಗೆ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಡಿವೈಡರ್ ಕಂಪ್ಲೀಟ್ ಆಗಿ ಪೀಸ್ ಆಗಿದೆ. ಕಾರೊಳಗೆ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೆಳಗಿನ ಜಾವ 4:30 ಸುಮಾರಿಗೆ ನಡೆದಿರುವಂತಹ ಅಪಘಾತ ಇದು. ಭದ್ರಾ ಲೇಔಟ್ನಿಂದ ಮೆಜೆಸ್ಟಿಕ್ ಕಡೆಗೆ ಕುಟುಂಬ ಹೋಗ್ತಾ ಇತ್ತು. ಇಬ್ಬರು ಮಕ್ಕಳು ಸೇರಿ ಯೂಸುಫ್ ಅನ್ನೋರು ಅವರ ಕುಟುಂಬದ ಜೊತೆಗೆ ಒಟ್ಟು ಟೋಟಲ್ ಆಗಿ 4 ಜನ ಪ್ರಯಾಣವನ್ನು ಬೆಳೆಸಿದ್ರು. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿದೆ. KA 15 M4280 ನಂಬರ್ನ ಮಹೀಂದ್ರ ಕಾರು ಇದಾಗಿದೆ. 4ವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿವೈಡರ್ ಬ್ಲಾಕ್ ಅಂತೂ ಪುಡಿಯಾಗಿ ಹೋಗಿದೆ. ಸ್ಥಳಕ್ಕೆ ಹೈಗ್ರೌಂಡ್ಸ್ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಆಮೇಲೆ ಇದೊಂದು ಸೆಲ್ಫ್ ಆಕ್ಸಿಡೆಂಟ್ ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಕಾರಿನ ಮುಂಭಾಗ ಯಾವ ರೀತಿ ನಜ್ಜುಗುಜ್ಜಾಗಿದೆ, ಜಖಮ್ಮಾಗಿದೆ ಅಂತ. ಈ ವಿಜುವಲ್ ನೋಡಿದಾಗ ಕಾರಲ್ಲಿ ಇದ್ದವ್ರ ಸ್ಥಿತಿ ಏನಾಯ್ತಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ. ನಸುಕಿನ ಜಾವ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಅಪಘಾತ ಒಂದು ಸಂಭವಿಸಿದೆ. ಡಿವೈಡರ್ಗೆ ಕಾರೊಂದು ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಸಂಪೂರ್ಣವಾಗಿ ಡಿವೈಡರ್ ಜೊತೆಗೆ ಕಾರ್ನ ಮುಂಭಾಗ ಕೂಡ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಇದು ಶಿವಾನಂದ ಸರ್ಕಲ್ನಲ್ಲಿ ಆಗಿರುವಂತಹ ಘಟನೆ. ಬೆಳಗಿನ ಜಾವ 4:30, 4:45 ಸುಮಾರಿಗೆ ಅಪಘಾತ ಆಗಿದೆ. ನೇರವಾಗಿ ಗಮನಿಸಬಹುದು, ಬಲಭಾಗದಿಂದ ಕಾರು ಬಂದಿದೆ. ಅಂದರೆ ಭದ್ರಪ್ಪ ಲೇಔಟ್ನಿಂದ ಇವರು ನೇರವಾಗಿ ಮೆಜೆಸ್ಟಿಕ್ ಕಡೆಗೆ ಹೋಗೋದಕ್ಕೆ ಬರ್ತಾ ಇದ್ರು. ಈ ವೇಳೆ ಇಲ್ಲಿದ್ದಂತಹ ರಿಫ್ಲೆಕ್ಟರ್ ಡಿವೈಡರ್ ಇರುವಂಥದ್ದು ರಿಫ್ಲೆಕ್ಟರ್ನ ಮುಖಾಂತರವಾಗಿ ಗೊತ್ತಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಬಲಕ್ಕೆ ಗಾಡಿಯನ್ನು ಎಳೆದಂಥ ಸಂದರ್ಭದಲ್ಲಿ, ಅಂದರೆ ಓವರ್ಟೇಕನ್ನು ಮಾಡುವಂಥ ಸಂದರ್ಭದಲ್ಲಿ ಬಲಕ್ಕೆ ಗಾಡಿಯನ್ನು ಎಳೆದಾಗ ಡಿವೈಡರ್ ಇರುವಂಥದ್ದು ಗೊತ್ತಾಗದೆ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಸಂಪೂರ್ಣವಾಗಿ ಕಾರು ನುಜ್ಜುಗುಜ್ಜಾಗಿದೆ. ಮುಂಭಾಗ ಅಂದರೆ ಕಾರ್ನ ಮುಂಭಾಗ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿದೆ. ಕುಟುಂಬ ಸಮೇತರಾಗಿ ಮೆಜೆಸ್ಟಿಕ್ ಕಡೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂಥ ಅಪಘಾತ. ಕಾರ್ನಲ್ಲಿ 4 ಇದ್ರು. ಒಬ್ಬರಿಗೆ ಗಂಭೀರವಾದಂತಹ ಸ್ಥಿತಿ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 4ವರಿಗೂ ಕೂಡ ಇಂಜುರೀಸ್ ಆಗಿದೆ. ಒಬ್ಬರ ಸ್ಥಿತಿ ಗಂಭೀರ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಸೈಲೋ ಕಾರು ವೇಗವಾಗಿ ಇದ್ದಂಥ ಕಾರಣಕ್ಕಾಗಿ ಡಿವೈಡರ್ಗೆ ಗುದ್ದಿದ ಪರಿಣಾಮ ಕಂಪ್ಲೀಟ್ ಆಗಿ ಮುಂಭಾಗ ನುಜ್ಜುಗುಜ್ಜಾಗಿದೆ. ಒಳಭಾಗ ಎಲ್ಲವೂ ಕೂಡ ಈಗಾಗಲೇ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಬಟ್ ಅದೃಷ್ಟವಶಾತ್ 4ವರು ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ವೇಗವಾಗಿ ಇದ್ದಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಇದ್ದಂತಹ ಡಿವೈಡರ್ ಸ್ಪಷ್ಟವಾಗಿ ಚಾಲಕರಿಗೆ ಗೊತ್ತಾಗಿಲ್ಲ. ಕಾರಣ ಅಲ್ಲಿದ್ದಂತಹ ರಿಫ್ಲೆಕ್ಟರ್ ಏನಿದೆ ಅದು ಚಾಲಕರಿಗೆ ಇಲ್ಲಿ ಡಿವೈಡರ್ ಇದೆ ಎನ್ನುವಂತಹ ಸೂಚನೆಯನ್ನು ಏನು ಕೊಡ್ತಾ ಇತ್ತು ಅದು ಸರಿಯಾಗಿ ರಿಫ್ಲೆಕ್ಷನ್ ಆಗದೇ ಇದ್ದಂಥ ಕಾರಣಕ್ಕಾಗಿ ಡಿವೈಡರ್ ಕಾಣದೆ ಈ ರೀತಿಯಾದಂಥ ಅಪಘಾತ ಸಂಭವಿಸಿದೆ. ಕಂಪ್ಲೀಟಾಗಿ ಕಾರು ನುಜ್ಜುಗುಜ್ಜಾಗಿದೆ. 4ವರನ್ನ ಕೂಡ ಇಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸಗಳಾಗಿದೆ. ಜೊತೆಗೆ ಹೈಗ್ರೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಸದ್ಯ ಡಿವೈಡರ್ ರಸ್ತೆಯನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಕಾರ್ ಓಡಿಸ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಇದೆಲ್ಲ ಆಗಿರೋದು ಅನ್ನೋದು ತಿಳಿದು ಬರ್ತದೆ. ಮತ್ತು ಡಿವೈಡರ್ ಕಡೆಗೆ ಇದ್ದಂತಹ ರಿಫ್ಲೆಕ್ಷನ್ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಮತ್ತು ಅಲ್ಲಿ ಸ್ಟ್ರೀಟ್ ಲೈಟ್ಗಳು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ ಅನ್ನೋದು ಈ ಅಪಘಾತಕ್ಕೆ ಮೇಲ್ನೋಟಕ್ಕೆ ಕಾರಣ. ಮತ್ತು ಸೆಲ್ಫ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಪ್ರಕರಣವನ್ನು ಹೆಂಗೆ ತೊಗೊಂಡು ಹೋಗಬೇಕು ಅಂತ ಪೊಲೀಸರು ನೋಡ್ತಾರೆ. ಸ್ಪಾಟಲ್ಲಿ ಏನೇನು ಸಾಕ್ಷಿಗಳು ಸಿಗುತ್ತೆ ಸೆಲ್ಫ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಅಂತ ನೋಡಿಕೊಂಡು ಪ್ರಕರಣವನ್ನು ಮುಂದುವರಿಸ್ತಾರೆ.